ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತು ಮಾಡ್ತಿರುವಂತಹ ರೆಸಿಪಿ ಕೇಸರಿ ಬಾತ್. ಕೇಸರಿ ಬಾತ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟ ಆಗುವಂಥ ಸಿಹಿ ಇದು. ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕೇಸರಿ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 3 ಸ್ಪೂನ್ ತುಪ್ಪ, 3 ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಳ್ಳಿ. ಗೋಡಂಬಿ, ದ್ರಾಕ್ಷಿ, ಈ ಥರ ಯಾವ್ದು ಬೇಕೋ ಅದನ್ನು ತಗೊಳ್ಳಿ. ಮತ್ತು 1 ಕಪ್ ರವೆ, ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಸಕ್ಕರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಯಲ್ಲಿ 3 ಸ್ಪೂನ್ ತುಪ್ಪ, 3 ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಆಗಿ ಬಿಸಿಯಾದ ಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡಿ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫ್ರೈ ಆದಮೇಲೆ ಈ ಡ್ರೈ ಫ್ರೂಟ್ಸ್ನ ಒಂದು ಬಟ್ಲಲ್ಲಿ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಇದನ್ನು ನಾವು ಆಮೇಲೆ ಯೂಸ್ ಮಾಡೋಣ. ಹಾಗೆ ನಾವು ಬಾಣಲಿಯಲ್ಲಿ ಹಾಕಿರುವಂಥ ಎಣ್ಣೆ ತುಪ್ಪನ ಅರ್ಧದಷ್ಟು ತೆಗೆಯೋಣ. ಇದನ್ನು ಲಾಸ್ಟಿಗೆ ಹಾಕೋಣ, ಆವಾಗ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಒಂದು ಕಪ್ನಷ್ಟು ರವಾನ ಹಾಕಿ ಅದನ್ನು ಫ್ರೈ ಮಾಡಿ ಅಥವಾ ಹುರಿದುಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರಿದುಕೊಳ್ಳಿ. ನಾವು ಎಷ್ಟು ತುಪ್ಪ, ಎಣ್ಣೆ ಅಥವಾ ತುಪ್ಪನ ಹಾಕ್ತೀವಿ ಅಷ್ಟು ಕೇಸರಿ ಬಾತ್ ಚೆನ್ನಾಗಿ ಬರುತ್ತೆ. ನೀವೇ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಯಾವ ಹೋಟೆಲ್ನಲ್ಲೂ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಬಾತ್. ಮನೆಯಲ್ಲೇ ಮಾಡ್ಬೋದು ಇಷ್ಟು ಚೆನ್ನಾಗಿ. 3 ರಿಂದ 4 ನಿಮಿಷ ಹೀಗೆ ಹುರಿದುಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಮಾಡಿ. ಹೀಗೆ ಸೀದು ಹೋಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಹಾಗೆ ಹುರಿದುಕೊಳ್ಳಿ. ಹುರಿದಿರೋ ಅಂಥ ರವೆ ಎಷ್ಟು ಹಾಕಿರ್ತೀರೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪು ಸಕ್ಕರೆನ ಹಾಕಿ ಹಾಗೆ ಮಿಕ್ಸ್ ಮಾಡಿ. ಈ ರೀತಿ ಸಕ್ಕರೆ ಮತ್ತು ರವೆ ಮಿಕ್ಸ್ ಆಗಬೇಕು ನೋಡಿ. ಹುರ್ಕೊಂಡಿರೋವಂಥ ಸಕ್ಕರೆ ಮತ್ತು ರವೆಗೆ ನಾನು ಕೇಸರಿ ಹಾಕ್ತಾಯಿದ್ದೀನಿ ಕಲರ್ ಬರೋದಕ್ಕೆ. ನೀವು ಬೇಕಂದರೆ ಫುಡ್ ಕಲರ್ನ ಯೂಸ್ ಮಾಡ್ಬೋದು. ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಆಮೇಲೆ ಆಗಲೇ ತಕ್ಕೊಂಡಿರೋವಂತಹ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಮಿಕ್ಸ್ ಮಾಡಿದ ನಂತರ ಹೇಗೆ ಕಲರ್ ಬಂದಿದೆ ಅಂತ. ಹೀಗೆ ಮಿಕ್ಸ್ ಮಾಡಿ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವನ್ನೆರಡನ್ನೂ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಗ್ಯಾಸ್ನಲ್ಲಿ ಕುದಿಯೋಕ್ಕೆ ನೀರಿಡೋಣ. ಇದು ನೀರು ಕುದ್ದ ನಂತರ ಇದನ್ನು ಕೇಸರಿ ಬಾತಿಗೆ ಹಾಕೋಣ. ನೀವೇನಾದರೂ ತಣ್ಣ ಇರೋ ನೀರನ್ನು ಕೇಸರಿ ಬಾತಿಗೆ ಹಾಕಿದರೆ ಅದು ಕೇಸರಿ ಬಾತು ಗಂಟಾಗಿ ಬರುತ್ತೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ. ಈಗ ಓಪನ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಆಗಲೇ ತಗೊಂಡಿರುವಂಥ ಎಣ್ಣೆ ಮತ್ತು ತುಪ್ಪನ ಹಾಕಿ ಇದನ್ನು ಹಾಕೋದ್ರಿಂದ ಕೇಸರಿ ಬಾತ್ ಹೋಟೆಲ್ ಸ್ಟೈಲ್ನಲ್ಲಿ ಬರುತ್ತೆ, ಅಂದರೆ ಶೈನಿಂಗ್ ರೀತಿಯಲ್ಲಿ ಬರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಬಾತ್. ಸೇಮ್ ಟೇಸ್ಟ್ ನೋಡೋಕ್ಕೆ ಹೋದರೆ ಹೋಟೆಲ್ನಷ್ಟೇ ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಮಾಡ್ಬೋದು ನಾವು, ಯಾವ ಹೋಟೆಲ್ಗಿಂತನೂ ಕಮ್ಮಿ ಆಗೋದಿಲ್ಲ. ಯಾವುದೇ ರೀತಿ ಫುಡ್ ಕಲರ್ ಮಿಕ್ಸ್ ಮಾಡದೆ ಮಾಡ್ಬೋದು. ನಿಮಗೆ ಬೇಕಂದರೆ ಫುಡ್ ಕಲರ್ ಯೂಸ್ ಮಾಡಿ. 5 ನಿಮಿಷದಲ್ಲಿ ಕೇಸರಿ ಬಾತ್ ರೆಡಿಯಾಗಿದೆ. ನೀವು ಈ ಕೇಸರಿ ಬಾತ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ಮುಂದಿನ ವಿಡಿಯೋ ಮಾಡಲು ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಎಷ್ಟು ಹೊತ್ತು ಬಿಟ್ಟರೂ ಏನೂ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೇಸರಿ ಬಾತ್ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ.